ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೈಲ್ವೆ ಮಾಹಿತಿ. ಫ್ರೆಂಡ್ಸ್, ನಾನು ನಿಮ್ಗಾಗಲೇ ಹೇಳಿದಂಗ ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಶನ್ ಅಪ್ರೂವಲ್ ಆಗಿತ್ತು ಅಂತ ಹೇಳಿದ್ನಿ. ಸೊ ಇವತ್ತು ನಿಮ್ಗೆ ಆ ಒಂದು ನೋಟಿಫಿಕೇಶನ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ಟೋಟಲ್ ವೇಕೆನ್ಸಿ 11,127. ಓಕೆ, ಸೊ ಅಪ್ಲಿಕೇಶನ್ ಶುರುವಾಗುವುದು ಮೇ 15 ತಾರೀಕಿನಿಂದ ಜೂನ್ 14 ತಾರೀಕುವರೆಗೂ. ಓಕೆ, ಸೊ 1 ತಿಂಗಳ ಟೈಮಿಂಗ್ ನಿಮ್ಗೆ ಕೊಟ್ಟಿರ್ತಾರ. ಸೊ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕ್ರಿ. ಸೊ ಇನ್ನು ಏಜ್ ಲಿಮಿಟ್, ಓಕೆ, ಮಿನಿಮಮ್ 18 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ 30 ವರ್ಷ ಆಗಿರ್ಬೇಕು. ಅದೇ ರೀತಿ SC/ST ದವರಿಗೆ 5 ವರ್ಷ ಮತ್ತು OBC ಅವರಿಗೆ 3 ವರ್ಷ ವಯಸ್ಸಿನ ಮಿತಿ ಇರ್ತೈತಿ. ಅಂದ್ರೆ SC/ST ಅವರು 35 ವರ್ಷ ಇದ್ರೂ ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿ OBC ಅವರ 33 ವರ್ಷ. ಇನ್ ನೆಕ್ಸ್ಟ್ ಕ್ವಾಲಿಫಿಕೇಶನ್. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕಂಪಲ್ಸರಿ 10th ಪ್ಲಸ್ ITI ಆಗಿರ್ಲೇಬೇಕು. ಓಕೆ, ITI ನೀವು ಯಾವ ಬೇಕಾದ ಟ್ರೇಡ್ ಬೇಕಾದ್ರೂ ಮಾಡಿರ್ಬೋದು. ಓಕೆ, ನಾ ಸ್ಕ್ರೀನ್ ಅಲ್ಲಿ ಕೊಟ್ಟಿರೋ 15 ಟ್ರೇಡ್ ಒಳಗೆ ಯಾವ್ದಾದ್ರು ಒಂದು ಟ್ರೇಡ್ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಈ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಅದಿರಿ. ಓಕೆ, ಇನ್ನ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್. ಓಕೆ, ಸೊ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ನೀವು ಕಂಪಲ್ಸರಿ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಒಳಗೆ ಕಂಪಲ್ಸರಿ ನೀವು ಆ ಕೋರ್ಸ್ ನ ಮುಗಿಸಿರ್ಬೇಕು. ಓಕೆ, ನಾ ಸ್ಕ್ರೀನ್ ಅಲ್ಲಿ ಕೊಟ್ಟಿರುವಂತ ಕ್ವಾಲಿಫಿಕೇಶನ್ ಕೂಡ ನೀವು ಚೆಕ್ ಮಾಡ್ರಿ. ಸೊ ಆ ಒಂದು ಟ್ರೇಡ್ ಒಳಗ, ಸೊ ಆ ಒಂದು ಡಿಪಾರ್ಟ್ಮೆಂಟ್ ಒಳಗ ನಿಮ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿದ್ರೆ ನೀವು ಈ ಅಪ್ಲಿಕೇಶನ್ ಹಾಕಕ ಎಲಿಜಿಬಲ್ ಇದೀರಿ. ಓಕೆ, ಇನ್ನು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್. ಇಲ್ಲಿ ಟೋಟಲ್ ಆಗಿ 2 ಎಕ್ಸಾಮ್ ಬರ್ತಾವ್ರಿ. ಓಕೆ, CBT 1 ಅಂಡ್ CBT 2 ಅಂತ ಹೇಳಿ. ಓಕೆ, CBT 2 ಹೋಗ್ಬೇಕಂದ್ರೆ CBT 1 ಕಂಪಲ್ಸರಿ ನೀವು ಪಾಸ್ ಆಗ್ಲೇಬೇಕು. ಬಟ್ CBT 1 ಏನ್ ಮಾರ್ಕ್ಸ್ ಇರತ್ತಲ್ಲ ಅದು ನಿಮ್ಗೆ ಮೆರಿಟ್ ಲಿಸ್ಟ್ ಒಳಗೆ ಕನ್ಸಿಡರ್ ಆಗುದಿಲ್ಲ. ಓಕೆ, CBT 2 ಹೋಗ್ಬೇಕಂದ್ರೆ CBT 1 ಕಂಪಲ್ಸರಿ ಪಾಸ್ ಆಗ್ಲೇಬೇಕು. ಓಕೆ, CBT 2 ಪಾಸ್ ಆದ್ಮೇಲೆ ನಿಮ್ಗೆ CBAT ಎಕ್ಸಾಮ್ ಇರುತ್ತೆ. ಓಕೆ, CBAT ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಥಿಂಕಿಂಗ್ ಕೆಪಾಸಿಟಿ, ನಮ್ದು ಮೆಮರಿ ಟೆಸ್ಟ್, ಡಿಸಿಷನ್ ಮೇಕಿಂಗ್, ನಮ್ದು ಯಾವ ರೀತಿ ಥಿಂಕ್ ಮಾಡ್ತೀವಿ, ಯಾವ್ದೊಂದು ಸಿಚುವೇಶನ್ ಯಾವ ರೀತಿ ನಾವು ಡಿಸಿಷನ್ ತಗೋತೀವಿ, ಮತ್ತ ನಮ್ದ ಕಾನ್ಸಂಟ್ರೇಷನ್ ಎಷ್ಟೈತಿ, ಮತ್ತ ಮೆಮರಿ ಟೆಸ್ಟ್ ಎಷ್ಟೈತಿ. ಸೊ ಇವುಗಳ ಬಗ್ಗೆ ಕ್ವಶನ್ ಇರ್ತಾವ. ಸೊ ಅವುಗಳನ್ನು ಕೂಡ ಕಂಪ್ಯೂಟರ್ ಬೇಸ್ಡ್ ಮೇಲೆ ಟೆಸ್ಟ್ ಮಾಡ್ತಾರ. ಓಕೆ, ಇಲ್ಲಿ ನೀವು ಮಿನಿಮಮ್ 42 ಮಾರ್ಕ್ಸ್ ತಗೊಳ್ಬೇಕು ಮತ್ತೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ. ಓಕೆ, CBT 2 ಮತ್ತು CBAT ಎಕ್ಸಾಮ್ 2 ಮಾರ್ಕ್ಸ್ ನಿಮ್ಗೆ ಆಡ್ ಮಾಡಿ ಮೆರಿಟ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾರೆ. ಓಕೆ, CBT 1 ಯಾವುದಕ್ಕೂ ಕನ್ಸಿಡರ್ ಆಗುದಿಲ್ಲ, ಅದು CBT 2 ಹೋಗಕ್ ಮಾತ್ರ ಎಲಿಜಿಬಿಲಿಟಿ. CBT 2 ಮಾರ್ಕ್ಸ್ ಮತ್ತೆ CBAT ಎಕ್ಸಾಮ್ ದ 2 ಮಾರ್ಕ್ಸ್ ನ ಆಡ್ ಮಾಡಿ ಮೆರಿಟ್ ಲಿಸ್ಟ್ ನ ಜನರೇಟ್ ಮಾಡ್ತಾರೆ. ಓಕೆ, ಇದಿಷ್ಟ ಸೆಲೆಕ್ಷನ್ ಪ್ರೊಸೆಸ್. ಸೊ ಒಂದ್ಸತಿ ನಿಮ್ಗೆ ಮೆರಿಟ್ ಲಿಸ್ಟ್ ಒಳಗೆ ಹೆಸರು ಬಂದಂದ್ರೆ ನೆಕ್ಸ್ಟ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ಕೂಡಲೇ ಮೆಡಿಕಲ್ ಟೆಸ್ಟ್ ಇರ್ತೈತಿ. ಓಕೆ, ಮೆಡಿಕಲ್ ಟೆಸ್ಟ್ ಪಾಸ್ ಆಗಿ ಒಂದ್ 2-3 ತಿಂಗಳೊಳಗೆ ನಿಮ್ಗೆ ಪೋಸ್ಟಿಂಗ್ ಕೊಡ್ತಾರೆ. ಓಕೆ, ಇದಿಷ್ಟ ಸೆಲೆಕ್ಷನ್ ಪ್ರೊಸೆಸ್. ಇಲ್ಲಿ ಯಾವುದೇ ಫಿಸಿಕಲ್ ಎಕ್ಸಾಮ್ ಇರೋದಿಲ್ಲ. ಓಕೆ, CBT 1, CBT 2, CBAT ಎಕ್ಸಾಮ್ ಮತ್ತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮ್ ಇದಿಷ್ಟು ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇಲ್ಲಿ ಯಾವುದೇ ರೀತಿ ಮೆಡಿಕಲ್ ಟೆಸ್ಟ್ ಇರೋದಿಲ್ಲ. ಓಕೆ, ಇನ್ನು ಸ್ಯಾಲರಿ ಅಂತ ಬಂದಾಗ ಇಲ್ಲಿ ಮಿನಿಮಮ್ 55,000 ರಿಂದ 60,000 ಸ್ಯಾಲರಿ ಸ್ಟಾರ್ಟಿಂಗ್ ನ ಇರ್ತೈತಿ. ಓಕೆ, ಆಮೇಲೆ 8th ಪೇ ಕಮಿಷನ್ ಆದ ಕೂಡಲೇ ಮುಂಬರುವ ದಿನಗಳಲ್ಲಿ 8th ಪೇ ಕಮಿಷನ್ ಆಗಿ ಆಗ್ತೈತಿ. ಸೊ 8th ಪೇ ಕಮಿಷನ್ ಆದ ಕೂಡಲೇ ನಿಮ್ಮ ಅಸಿಸ್ಟೆಂಟ್ ಲೋಕೋ ಪೈಲಟ್ ಸ್ಯಾಲರಿ ಏನಿಲ್ಲ ಅಂದ್ರೂ 90,000 ಮೇಲೆ ಆಗ್ತೈತಿ. ನಿಯರ್ಲಿ 1 ಲಕ್ಷ ರೂಪಾಯಿ ಸ್ಯಾಲರಿ ಇಲ್ಲಿ ಸಿಗ್ತೈತಿ. ಓಕೆ, ಸೊ ಈ ಒಂದು ರಿಕ್ರೂಟ್ಮೆಂಟ್ ಯಾರು ಎಲಿಜಿಬಲ್ ಇದ್ದೀರಿ ಪ್ಲೀಸ್ ಅಪ್ಲೈ ಮಾಡ್ರಿ. ಮೇ 15 ತಾರೀಕು ಅಪ್ಲಿಕೇಶನ್ ಶುರು ಆಗ್ತೈತಿ. ಅವತ್ತು ಕೂಡ ನಾನು ಸ್ಟೇಟಸ್ ಹಾಕಿರ್ತೀನಿ. ಪ್ಲೀಸ್ ಅಪ್ಲಿಕೇಶನ್ ಹಾಕಿ. ಓಕೆ, ಇಷ್ಟು ಮೀರಿ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ, ಏನಾದ್ರೂ ಡೌಟ್ ಇತ್ತಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಬಗ್ಗೆ ಕಮೆಂಟ್ ಹಾಕ್ರಿ. ನಾನು ನಿಮ್ಗೆ ಡೌಟ್ ನ ಕ್ಲಿಯರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಆಲ್.